ಕಿರೀಟ ಇದ್ದಂಗ. ಅವ್ರು ಕಿರೀಟ ಯಾರು ಕೆಳಗೆ ಇರ್ತಿಲ್ಲ ಅವ್ರಿಗೆ ಸಿಂಹಾಸನ ಅಂತೂ ಸಿಗೋದಿಲ್ಲ, ಇದಂತೂ ಕರೆ. ಆಮೇಲೆ ನೆಕ್ಸ್ಟ್ ಮಾಕಾಣಿ ಸರ್ ಬಗ್ಗೆ ಹೇಳ್ಬೇಕಂದ್ರ, ಮಾಕಾಣಿ ಸರ್ ಅಂದ್ರೆ ಶಿಸ್ತು ಅಂದ್ರೆ ಮಾಕಾಣಿ ಸರ್. ಅವ್ರು ಹೇಳ್ತಾರ ಒಂದೆರಡು ಅಕ್ಷರ ಕಡಿಮೆ ಕಲೀರಿ, ಕರೆ ಶಿಸ್ತು ಕಲೀರಿ. ಅವ್ರು ಹೇಳುದು ಕರೆ. ಯಾಕಂದ್ರೆ ಜೀವನದಾಗ ಮನುಷ್ಯ ಶಿಸ್ತಾಗಿದ್ದಂದ್ರೆ ಅವ್ರು ಕಡಿಮೆ ವಿದ್ಯೆ ಇತ್ತಂದ್ರು ಅವ್ನ ಇಲ್ಲಿ ಜಾಸ್ತಿ ವ್ಯಾಲ್ಯೂ ಅಂದ್ರೆ ವಿದ್ಯೆ ಕೊಡ್ತಾರ. ಬಟ್ ಒಂದೊಂದ್ ಕಡೆ ಏನಂದ್ರೆ ನಮ್ಗೆ ಶಿಸ್ತು ಬೇಕು, ಅದನ್ನ ಅವ್ರು ಕಲ್ಸ್ಕೊಡ್ತಾರಂದ್ರ ನಾವು ಪುಣ್ಯವಂತರ. ಹಂಗ ಇನ್ನ ಮ್ಯಾಥ್ಸ್ ಬಗ್ಗೆ ಹೇಳ್ಬೇಕಂದ್ರ, ನಾ ಮೊದ್ಲು 8th 9th ಇದ್ದಾಗ ಮ್ಯಾಥ್ಸ್ ಫುಲ್ ವೀಕ್ ಇದ್ನಿ. ನಂದು ರಿಯಲಿ ಮ್ಯಾಥ್ಸ್ ಹೇಳ್ಬೇಕಂದ್ರೆ 7th ಮೇಲೆ ನಂಗೆ ಮ್ಯಾಥ್ಸ್ ಗೊತ್ತಿದ್ದಿಲ್ಲ. ಬಟ್ ಮ್ಯಾಥ್ಸ್ ಬಂದಾಗ ಮ್ಯಾಥ್ಸ್ ಹೋಗಿ ಇಂಪ್ರೂವ್ ಆಗಿಲ್ಲ ಅಂದ್ರೆ ನನ್ ನಂಬಕ್ ಆಗೋದಿಲ್ಲ ನನಗೆ. ಯಾಕಂದ್ರೆ ಮ್ಯಾಥ್ಸ್ ಒಂದ್ ಸ್ವಲ್ಪ ನಾವಿನ್ನ ಸ್ಟಡಿ ಮಾಡೋದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೋದು, ಬಟ್ ಮ್ಯಾಥ್ಸ್ ಸ್ಟಡಿ ಮಾಡೋದ್ರ ಕಡಿಮೆ ಮಾಡಂಗಿಲ್ಲ. ಯಾಕಂದ್ರೆ ನಮ್ ಬಗ್ಗೆ ಅಷ್ಟು ಯೋಚನೆ ಮಾಡತ್ತಾರ ಅವ್ರಿಗೆ. ಆಫ್ಟರ್ ನಾವು ಈಗ ಏನಾದ್ರೂ ನಾವು 10th ನಮ್ದು ಬೋರ್ಡ್ ಎಕ್ಸಾಮ್ದು ಬೋರ್ಡ್ ರಿಸಲ್ಟ್ ಕಡಿಮೆ ಆತಂದ್ರೆ ರಿಯಲಿ ಹೇಳ್ತೀನಿ ನನಗೆ ಸರ್ ನಮ್ಗೆ ಆಗ್ತಿಲ್ಲ ಗೊತ್ತಿಲ್ಲ, ಬಟ್ ಮಾತ್ರ ಅಪ್ಸೆಟ್ ಮಾಡ್ಕೋತಾರ. ಸರ್ ನೀವು ಏನೋ ಟೆನ್ಷನ್ ಮಾಡ್ಕೋಬೇಡಿ, ನಾವು ಮ್ಯಾಥ್ಸ್ ಮಾಡ್ತೀವಿ, ನೀವು ನಮ್ಗೆ ನಾವು ಉಳಿಸ್ತೀವಿ. ಸರ್ ಬಗ್ಗೆ ಎಲ್ಲಕ್ಕಿಂತ ಬೆಸ್ಟ್ ಹೇಳ್ಬೇಕಾದ್ರೆ ನನ್ನ ಸರ್, ಯಾಕಂದ್ರೆ ನಮ್ ಸ್ಕೂಲ್ ಬಿಟ್ಟು ಹೋಗಿದ್ರ ಅವ್ರ, ಬಟ್ ನಮ್ಗೋಸ್ಕರ ನಮ್ ಸ್ಟೂಡೆಂಟ್ಸ್ ಅಂತ ಹೇಳಿ ಬಂದಾರಂದ್ರ ಈ ಕಾಲಮಾನೊಳಗೆ ಹೆಂಗೈತೆ ಅಂದ್ರೆ ಯಾರು ಮತ್ತೊಮ್ಮೆ ಹೋದ್ರೆ ಹಿಂತಿರುಗಿ ನೋಡಂಗಿಲ್ಲ. ಆದ್ರೆ ಅವ್ರು ಕಿಮ್ಮತ್ ಕೊಟ್ಟು ನಮ್ ಸ್ಕೂಲಿಗೆ ಬಂದ್ ನಮ್ಗೆ ಈ ಸ್ಟಡಿ ಹೇಳಿ ನಮ್ಗೆ ಮತ್ತೆ ಉನ್ನತ ಮಟ್ಟಕ್ಕೆ ತಂದಾರಂದ್ರ ಅವ್ರದೊಂಥರ ಹೆಮ್ಮೆ ನನಗ. ಅದಕ್ಕೆ ಎಲ್ಲರೂ ನನ್ನ ಜೋರೆ ಕ್ಲಾಸ್. ನೆಕ್ಸ್ಟ್ ಹಾಲಾಡಿ ಸರ್, ಅವರು ನಮ್ಗೆ ಮುಂದ್ ತಗೊಂಡ್ ಹೊಂಟಾರ. ಅವ್ರಿಗೆ ನಮ್ದೆ ಅವ್ರ ಬಟ್ ಇಂಟರ್ವ್ಯೂ ಕೇಳಾಕತ್ತಿದ್ರ ಏನಪ್ಪಾ ಅಂದ್ರ ಚಲೋತಂಗ್ ಬರ್ರಿ ಎಟಿಗೆಟಿ ಮಾಡ್ರಿ ಅಂತ. ಅಂದ್ರೆ ಅವ್ರು ಕಾನ್ಫಿಡೆನ್ಸ್ ಇಟ್ಟಿದ್ರ. ಆದ್ರೂ ನಾವು 2 ಅಥವಾ ಒಂದು 5-6 ಮಾರ್ಕ್ಸ್ ಒಳಗ ಕಾನ್ಫಿಡೆನ್ಸ್ ಅವ್ರು ಕಡಿಮೆ ಮಾಡಿವಿ. ಅದ್ರ ಸರಿ ನಾವು ಮಾಡ್ತೀವಿ, ಕಾನ್ಫಿಡೆನ್ಸ್ ಇಟ್ಕೊರಿ, ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಬೇಡ್ರಿ. ಹಂಗ ಇನ್ ಕನ್ನಡ ಸರ್ ಬಗ್ಗೆ ಹೇಳ್ಬೇಕಂದ್ರ, ಎಲ್ಲ ಹೇಳ್ಬೇಕಂದ್ರ ನಾವ್ ಜೀವನ ಒಳಗೆ ಏನಾದ್ರು ಒಂದ್ ನೀತಿ ಪಾಠ ಕಲಾಕತ್ತೀವಂದ್ರ ಅದ್ ಕನ್ನಡ ಸರ್ದಿಂದ ಇಷ್ಟು ಒಳ್ಳೆ ರೀತಿಯಿಂದ ಈಗ ಇಲ್ಲಿ ಎಲ್ಲರೂ ಅದಾರ ಸರ್ ಟೀಚರ್ಸ್, ಎಲ್ಲರಲ್ಲಿ ಒಂದೊಂದ್ ತರ ಗುಣ ಐತಿ. ಅಂದ್ರೆ ಕನ್ನಡ ಸರ್ ಇರುವಂತ ಗುಣನ ಬ್ಯಾರೆ. ಯಾಕಂದ್ರೆ ಫಸ್ಟ್ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅವ್ರದ್ದು ಏನಂದ್ರ ಎಲ್ಲರಿಗೂ ಫಸ್ಟ್ ನಮ್ ಜೀವನ ಹೆಂಗೈತಿ, ಈಗಿನ ಕಾಲಮಾನ ಹೆಂಗೈತಿ ಎಲ್ಲ ತಿಳಿಸಿ ನಮ್ಗೆ ಒಂದ್ ಪಾಠ ಹೇಳ್ತಾರೆ. ಅದ್ರ ಮೇಲೆ ನಾವು ತಿಳ್ಕೊಂಡಿವಿ ಮತ್ತೆ ಕಾಂಪಿಟೇಷನ್ ಲೆವೆಲ್ ಹೆಂಗೈತಿ. ಆಮೇಲೆ ನಾವು ಈಗ ಜೀವನ ಒಳಗ ಒಮ್ಮೆ ಹಾದಿ ತಪ್ಪಿರ್ತೀವಿ, ಅದನ್ನ ಅವ್ರು ತಿಳಿಸ್ಕೊಟ್ಟಾರ ನಮಗ. ಅದರಿಂದ ನಾವು ಉದ್ದಾರ ಆಗಿವ. ಇಷ್ಟ ಹೇಳ್ತೀನಿ. ಆಮೇಲೆ ಪಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನ್ ರಿಯಲ್ ಆಗಿ ಇಲ್ಲಿ ಮಾತಾಡತ್ತೀನಿ ಅಂದ್ರೆ ಕಾರಣ ಅವರು ಒನ್ ಡೇ ನನಗೆ ಅವ್ರು ಅವಕಾಶ ಕೊಟ್ರ. ಏನಂದ್ರೆ ಬಿರಾದರ ನೀ ಸ್ಪೀಚ್ ಮಾಡ್ತೀನಿ ಅಂತ ಕೇಳ್ರ. ಅವತ್ ನಾ ಏನು ಹಿಂದ ಮುಂದೆ ನೋಡಿ ಏನು ಹಿಂದ ಮುಲಸ್ತು ಮಾಡ್ತಿದ್ದೆ ಅಂತ ಅವತ್ ನಾ ಎಲ್ರಿ ಮಾಡೋದಿಲ್ಲ ಅಂದಿದ್ರೆ ನಾ ಇಲ್ಲಿ ಇರ್ತಿದ್ದಿಲ್ಲ, ಅಲ್ಲೇ ಕೊಂಡಿರ್ತೀನಿ. ಅದಂತರ ರಿಯಲ್. ಅದಕ್ಕೆ ಸರ್ಗಳಿಗೆ ಕ್ಯಾಪ್ ಹಾಕ್ತಿ ಜೋರ್ಲೆ. ಸರ್ಗಳಿಗೆ ಏನಾದ್ರು ಯಾರಿಗಾದ್ರೂ ತಪ್ಪಿ ಮಾತಾಡಿದ್ರ, ಏನಾದ್ರು ಸ್ವಲ್ಪ ಮಿಸ್ಟೇಕ್ಸ್ ಇಲ್ಲ ಏನಾದ್ರು ಹಂಗಿದ್ರ ಎಲ್ಲ ಸರ್ಗಳಿಗೆ ಸಾರಿ ಒಂದ್ ಸೆಕೆಂಡ್. ಹಂಗೆ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಟೀಚರ್ಸ್ ನಾವು ಭಾಳ ಸಪೋರ್ಟ್ ಮಾಡ್ಯಾರ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾ ಇಲ್ಲಿ ಯಾವ ಟೀಚರ್ಸ್ ಸ್ಪರ್ಧೆ ಇಲ್ಲ, ಆದ್ರೂ ಹೇಳ್ತೀನಿ ಅವರು ಕೂಡ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಭಾಳ ಇದು ಮಾಡಾಕತ್ತಾರ. ಚಿಕ್ಕ ಮಕ್ಕಳನ್ನ ಸಂಭಾಳಿಸಂದ್ರೆ ಭಾಳ ಕಷ್ಟ ಐತಿ. ಒನ್ ಡೇ ಹೋಗಿದ್ದೀವಿ, ನಮ್ಮ ಬೆವರೆಲ್ಲ ಒಮ್ಮೆ ಕೆಳಗ ಬರಾಕತ್ತಿದ್ರು ಸಂಭಾಳಿಸಕ್ಕಲ್ಲಿ. ಬಟ್ ಅವ್ರು ಹಿಂಗ್ ಸಂಭಾಳಿಸ್ತಾರ ಅಂದ್ರೆ ಅವ್ರದ್ದು ಒಂಥರ ಹೆಮ್ಮೆನ. ಅದಕ್ಕೆ ಎಲ್ಲರಿಗೂ ಟೀಚರ್ಸ್ಗೂ ಕೂಡ ಒಂದು ಜೋರ ಕ್ಲಾಪ್ ಹಾಕ್ರಿ ಎಲ್ಲಾರು. ಇನ್ನೊಂದಂದ್ರ ಈಗ ಜಾಸ್ತಿ ಟೈಮ್ ಇಲ್ಲ, ಇನ್ನ ಭಾಳ ಮಂದಿ ಮಾತಾಡೋರ್ದಾರು. ಇನ್ನ ಏನಪ್ಪಾ ಅಂದ್ರ ಎಲ್ಲರೂ ಚಲೋತಂಗ್ ಸ್ಟಡಿ ಮಾಡ್ರಿ 10th. ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವ ಈ ಆದರ್ಶ ಶಾಲೆ ಕೀರ್ತಿಯನ್ನ ಹೆಚ್ಚಿಸ್ರಿ. ಈ ಆದರ್ಶ ಶಾಲೆ ಋಣ ನಮ್ಮ ಮ್ಯಾಲ ಭಾಳ ಐತಿ. ಎಲ್ಲಾರು ಒಳ್ಳೆ ರಿಸಲ್ಟ್ ಮಾಡಿ ನಮ್ಮ ಈ ಸ್ಕೂಲಿಗೆ ನಾವು ಒಳ್ಳೆ ಫಲಿತಾಂಶ ಕೊಡೋದ್ರಿಂದ ಋಣವನ್ನ ಇನ್ನ ಬಿಟ್ಟು ನೀ SSR ಯಾರು ಕಾಣಿಸ್ಲಿಲ್ಲ ಇಲ್ಲಿ. SSR ಅವ್ರದ್ದು ಒಂಥರ ಭಾಳ ಐತಿ. ಅವರು ಇಲ್ಲಿ 10 ವರ್ಷದಿಂದ ಕೆಲಸ ಮಾಡತ್ತಾರ ಅಂದ್ರೆ ಅವ್ರದ್ದು ಒಂಥರ ಹೆಮ್ಮೆ. ಯಾಕಂದ್ರ ನಮಗ್ SS ಈಗ ಅಂದ್ರೆ ಬ್ಯಾರೆ ಯಾರ ಸರ್ ಇದ್ರೆ ನಮ್ಗೆ SS ಕರೆಕ್ಟ್ ಆಗ್ತಿದ್ ಗೊತ್ತಿಲ್ಲ. ಮ್ಯಾಪ್ ಹಾಕಿ SS ಬಿಡಿಸ್ತಾರಂದ್ರ ಅವ್ರಂಗೆ ಯಾರು ಇಷ್ಟ ಇಲ್ಲಿ ಹೇಳಕ್ ಬರೋದಿಲ್ಲ. ಈಗ ನಾ ಹೇಳ್ತೀನಿ ಅಂದ್ರೆ ಯಾವ್ದಾದ್ರು ಒಂದು ಸ್ಕೂಲ್ ಒಳಗೆ ನಾವು ಬೆಸ್ಟ್ ಟೀಚರ್ಸ್ ಅಂದ್ರೆ ಸೈನ್ಸ್ ಸರ್ SSR ಅಂದ್ರೆ SSR ಹೋಗಿ ಕುಣಿಸ್ರ ನಾವೀಗ ಎಲ್ಲ ಸರ್ ಮಿಂದ ಫಸ್ಟ್ ಅವರೇ ಬರ್ತಾರೆ. ಯಾಕಂದ್ರೆ ಅವ್ರ ಪಾಠ ಹೇಳಕ್ ಯಾಕೆ ಬರೋದಿಲ್ಲ. ಆಮೇಲೆ ಈಗ ಎಲ್ಲಾರು ಒಳ್ಳೆ ರಿಸಲ್ಟ್ ಮಾಡ್ರಿ. ನಮ್ಮ ಸ್ಕೂಲ್ನಾಗ ಭಾಳ ನಂಬಿಕೆ ಇಟ್ಟಾರ, ನಾವು ರಿಸಲ್ಟ್ ಮಾಡ್ತೀವಿ. ಹಂಗ ಈ ಸಲ ಅಂತೂ ಎಲ್ಲ ಈ ಬ್ಯಾಚ್ ಮೇಲೆ ಅಂತೂ ಭಾಳ ನಂಬಿಕೆ ಇಟ್ಟಾರ. ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ಹೋದ ವರ್ಷದಿಂದ. ಅದಕ್ಕೆ ಯಾರು ಇಲ್ಲೇ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನಮ್ಗೋಸ್ಕರ ಹಂಗ ಸರ್ ನಮ್ದು ಶಾಲೆಗೋಸ್ಕರ ರೀ ಒಳ್ಳೆ ರಿಸಲ್ಟ್ ಮಾಡ್ರಿ. ಈ ಸ್ಕೂಲಿಗೆ ಒಳ್ಳೆ ಫಲಿತಾಂಶ ಕೊಡೋದ್ರಿಂದ ಈ ಶಾಲೆ ಕೀರ್ತಿ ಹೆಚ್ಚಿಸ್ರಿ. ನೀವು ಒಳ್ಳೆ ಫಲಿತಾಂಶ ಕೊಡೋದ್ರಿಂದ ಈ ಸ್ಕೂಲ್ ಋಣ ನಿಮ್ಮೆಲ್ಲ ಎಲ್ಲ ಕ್ಲಿಯರ್ ಆಗ್ತೈತಿ ಅಂತ ಹೇಳಿ ಎಲ್ಲರಿಗೂ